ಬೆಳ್ಳಂಬೆಳಗ್ಗೆ ಸುರಪುರ ದರ್ಬಾರ್ ರೋಡಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರಯಾಣಿಕರು ಮತ್ತು ಸವಾರರು ಪರದಾಟ ನಡೆಸಿದ್ದಾರೆ. ದರ್ಬಾರ್ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ನಿಲ್ಲುವ ವಾಹನಗಳಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಸಂಚಾರ ನಿಯಮ ಪಾಲಿಸದ ವಾಹನ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ರಸ್ತೆಯಲ್ಲಿ ಕಾರು ನಿಲ್ಲಿಸಿದ್ದೇ ಟ್ರಾಫಿಕ್ ಜಾಮ್ ಉಂಟಾಗಲು ಕಾರಣವಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಗರ ನಿವಾಸಿಗಳು ಪರದಾಟ ನಡೆಸಿದ್ದಾರೆ. ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ನಾಯಕ ಒತ್ತಾಯಿಸಿದ್ದಾರೆ. ಶೀಘ್ರವೇ ರಸ್ತೆ ಅಗಲೀಕರಣಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾನು ಯಲ್ಲಪ್ಪ ನಾಯಕ್, ಜಯ ಕರ್ನಾಟಕ ತಾಲೂಕು ಘಟಕ ಸುರಪುರದ್ದು. ಮಾನ್ಯ ಆರಕ್ಷಕ ನಿರೀಕ್ಷಕರಿಗೂ ಹಾಗೂ ನಗರಸಭೆಯವರಿಗೂ ಕೇಳಿಕೊಳ್ಳುವುದೇನೆಂದರೆ, ಇಂದು ನಗರದ ದರ್ಬಾರ್ ರಸ್ತೆಯ ಮುಂದುಗಡೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಗಂಟೆ ಕಾಲ ರಸ್ತೆಯ ಮೇಲೆ ಅಡ್ಡಾದಿಡ್ಡಿಯಾಗಿ ಗಾಡಿ ಹಚ್ಚಿ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿಗೇಸಿ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ರಸ್ತೆ ಮೇಲೆ ಬೈಕನ್ನು ನಿಲ್ಲಿಸಿಗೇಸಿ ವಾಹನಗಳನ್ನು ನಿಲ್ಲಿಸಿಗೇಸಿ ಹೋಗಿರುತ್ತಾರೆ. ಅದರಿಂದ ಸಮಸ್ತ ವಾಹನ ಸವಾರರಿಗೂ ಹಾಗೂ ರಸ್ತೆ ಮೇಲೆ ನಡೆದಿರುವಂಥ ಜನರಿಗೂ ಕೂಡ ಇದರಿಂದಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಆದ ಕಾರಣ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಯಾರು ವಾಹನಗಳನ್ನು ರೋಡಿನ ಮೇಲೆ ಬೇಕಾಬಿಟ್ಟಿ ನಿಲ್ಲಿಸ್ತಾರೆ ಅಂಥವರಿಗೆ ಒಂದು ದಂಡ ವಿಧಿಸುವಂಥ ಕೆಲಸ ಬಹಳ ಬೇಗನೆ ಆಗಬೇಕು. ಯಾಕಂತಂದರೆ ಪ್ರತಿದಿನ ಸುರಪುರ ಹಂತವಾಗಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ರಸ್ತೆಯ ಮೇಲೆ ಗಾಡಿಯನ್ನು ನಿಲ್ಲಿಸಿಕೊಂಡು ಒಂದು ರಸ್ತೆಗೆ ಅಲಿದಾಡುವಂಥವರಿಗೆ ತೊಂದರೆಯನ್ನು ಮಾಡ್ತಾ ಇರೋದು. ಇಂಥದಕ್ಕೆ ಕಡಿವಾಣ ಹಾಕಬೇಕಂತ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ.